ಮುಂಡ್ಲಿಯಲ್ಲಿ ಒಂದು ಕಾರ್ಕಳಕ್ಕೆ ನೀರು ಕೊಡುವ ಡ್ಯಾಮ್ ಇದೆ. ಕಾರ್ಕಳದ ಡ್ಯಾಮ್ ಇದೆ, ಮುಂಡ್ಲಿಗೆ ನೀರು ಕೊಡುವಂಥದ್ದು. ಆ ಡ್ಯಾಮಿನ 3 ಗೇಟನ್ನೇ ಕದ್ದುಕೊಳ್ಳೋದಕ್ಕೆ ಹೋಗಿದ್ದಾರೆ. ಗೇಟನ್ನೇ ಇದು ಯಾರು ಕೇಳಿದ್ರೆ ಸುನೀಲ್ ಕುಮಾರ್ ಜೊತೆಗಿರುವವರನ್ನು ಅವರ ಕೆಲಸಕ್ಕೆ ಅಪಾಯಿಂಟ್ ಮಾಡಿದ್ದಾರೆ ಕಂಪನಿ, ಅವರೇ ಕದ್ದುಕೊಂಡು ಹೋಗಿದ್ರು. ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ 13 ಕ್ಷೇತ್ರ ಇದೆ. ಮೊದಲ ಬಾರಿಗೆ ಭ್ರಷ್ಟಾಚಾರವನ್ನು 20 ವರ್ಷ ಹಿಂದೆ ಪರಿಚಯಿಸಿದವರಿಗೆ ಸುನೀಲ್ ಕುಮಾರ್ ಭ್ರಷ್ಟಾಚಾರ ಸಹಿತವಾಗಿ ರಾಜ್ಯಕ್ಕೆ ಹೇಗೆ ಮಾಡ್ಬೇಕಂತ ಇವತ್ತು ಅದರ ಮುಂದುವರೆದ ಭಾಗ ಆಗಿ ಅವರ ಶಿಷ್ಯರು ಇವತ್ತೀಗ ಒಂದು ಡ್ಯಾಮಿಗೆ ಹಾಕಿದ ಗೇಟ್ ಅನ್ನು ಕತ್ಕೊಂಡು ಹೋಗ್ತಾರೆ. ಅವರಿಗಿನ್ನು ಧೈರ್ಯ ಎಷ್ಟು ಅಂತ ನಮ್ಗೆ ಎನಿಸಿ ಸಾಧ್ಯ ಇಲ್ಲ. ಕಾರ್ಕಳದಲ್ಲಿ ಕೂತ್ಕೊಂಡು ಈ ಬಗ್ಗೆ ಊಹೆ ಸಹ ಮಾಡಲಿಕ್ಕೆ ನಮ್ಗೆ ಬರುವುದಿಲ್ಲ. ಇದು ಆಗಿ FIR ಹಾಕಿ 1 ವಾರ ನಂತರ ಎಲ್ಲ ಒಂದು ಅದನ್ನು ಸಹ ದಬಾಯಿಸಿದ ಕೆಲಸವನ್ನು ಮಾಡ್ತಾರೆ. ಎಲ್ಲಿ ಪ್ರಚಾರ ಆಗದಿದ್ದಾಗೆ, ಎಲ್ಲಿ ಗೊತ್ತಾಗದಿದ್ದಾಗೆ ಅವರ ಏನ್ ಹೇಳ್ತಾರೆ, ದುಡಿದ ದುಡ್ಡಲ್ಲ, ಸುಲಭವಾಗಿ ಬಂದ ದುಡ್ಡು, ಬೇನಾಮಿ ದುಡ್ಡಿಲ್ಲ. ಅದರ ಮೂಲಕ ಎಲ್ಲರನ್ನೂ ಹದಬಚ್ಚಿ ತರುವ ಕೆಲಸ ಮಾಡ್ತಿದ್ದಾರೆ. ಅದರಿಂದಾಗಿ ಇದನ್ನು ಕತ್ಕೊಂಡು ಹೋಗಿದ್ದಾರೆ. ಇದು FIR ಆಗಿದೆ. ಮುಂದೆ ಅದು ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕಾದ್ರೆ ನಿಮ್ಮ ಧ್ವನಿ ನಮಗೆ ಬಹಳ ಮುಖ್ಯ. ನೀವು ಅದನ್ನು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರೆ ಅಷ್ಟು ಒಳ್ಳೆ ರೀತಿಯಲ್ಲಿ ತನಿಖೆ ಒಳ್ಳೆ ಮಟ್ಟದಲ್ಲಿ ಹೋಗುವಂತ ನಮ್ಮ ಅನಿಸಿಕೆ. ಹಾಗಾಗಿ ಇಂಥ ಎಲ್ಲ ಕೆಲಸಗಳು ಕಾರ್ಕಳದ ಭಾಗದಲ್ಲಿ ಈಗ ಇನ್ನು ಚುನಾವಣೆ ಬಂತು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು. ಹೀಗಿರುವಾಗ ನಮ್ಮ ಕಾಂಗ್ರೆಸ್ನವರಿಗೆ ಎದುರಿಸುದು, ಬೆದರಿಸುದು ಅಥವಾ ಅವರ ಒಂದು ಹೋಗುವ ಮಾರ್ಗವನ್ನು ತಪ್ಪಿಸುವಂತ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಇಂಥದ್ದೆಲ್ಲ ಮಾಡುವುದಕ್ಕೆ ಕಡಿವಾಣ ಬೀಳಬೇಕು, ಇದಕ್ಕೆ ಅವಕಾಶ ಮಾಡಿ ಕೊಡಬಾರ್ದ ಉದ್ದೇಶ ಇಟ್ಕೊಂಡು ನಾವಿವತ್ತು ಎಲ್ಲ ವಿಚಾರಗಳನ್ನು ತಮಗೆ ತಿಳಿಸಬೇಕು. ತಮ್ಮ ಮೂಲಕ ಒಂದು ಸೂಕ್ತವಾದ ಮುಂದೆ ಅದು ತನಿಖೆ ಆಗಬೇಕಂತ ಉದ್ದೇಶ ಇಟ್ಕೊಂಡು ಇವತ್ತಿಲ್ಲಿ ನಿಮ್ಮ ಮುಂದೆ ಬಂದಿದ್ದೇವೆ. ಹಾಗೆ ಬೇರೆ ಹೊಸರಾರು ಈಶ್ವರ ದೇವಸ್ಥಾನದ ಜಾತ್ರಾ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವರ ಬೆಂಬಲಿತರಾದ ಸೋಮನಾಥ್ ಮತ್ತು ಅವರ ತಂಡದವರು ಬಂದು ನಮ್ಮ ಅಲ್ಲಿ ಹೋದ ಹಿಂದೂ ಕಾರ್ಯಕರ್ತರು ಅಥವಾ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸಿ ಅವರ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಈ ಬಗ್ಗೆ ನಾವು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ, FIR ಆಗಿದೆ. ಆದರೆ ಇಂಥ ಘಟನೆಗಳು, ಯಾಕಂದ್ರೆ ನಾವೀಗ ಗ್ರಾಮ ವಾಸ್ತವ್ಯವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ. ಅಲ್ಲಿ ಗ್ರಾಮಕ್ಕೆ ಹೋಗಿ ಮೊನ್ನೆ ಸುದಿಗೆ ಮುರ್ಕೂರಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡಿದೆವು. ಆ ನಂತರ ಶಿರ್ಲಾದಲ್ಲಿ ಮಾಡಿದೆವು. ಈಗ ನಮ್ಮ 34 ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಬೇಕು, ಜನರ ಹತ್ರ ಇರಬೇಕು, ಸರ್ಕಾರದ ವ್ಯವಸ್ಥೆಯನ್ನು ಅವರಿಗೆ ಪರಿಚಯಿಸಬೇಕು. ಹಾಗೆ ಅಲ್ಲಿರುವ ಕುಂದುಕೊರತೆಯನ್ನು ಆಲಿಸಿ ಅದನ್ನು ಪರಿಹಾರ ಕಂಡುಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು. ಇದನ್ನು ತಡೆಯಲಿಕ್ಕಾಗಲ್ಲ. ಅಲ್ಲಿ ಮುಂಚಿನಿಂದಲೂ ಆ ಪುಂಡಕಾರಿಕೆಯನ್ನು ಮಾಡ್ತಿದ್ದ ವ್ಯಕ್ತಿಗಳೇ, ಇದು ಹೊಸಬರಿಗಲ್ಲ. ಈ ಮೊದಲು ಸಹ ಅವರು ದನ ಕಳ್ಳ ಸಾಗಾಣಿಕೆ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ FIR ಹಾಕಿ ಅವರ ಮೇಲೆ ಕೇಸ್ ದಾಖಲೆಗಳಿವೆ. ಅಂತವರು ಒಂದು ಧಾರ್ಮಿಕ ಕೇಂದ್ರಗಳಲ್ಲಿ ಇವತ್ತು ಧರ್ಮ ದೇವರಂತ ಹೇಳಿ ರಾಜಕೀಯ ಮಾಡುವ ಸುನೀಲ್ ಕುಮಾರ್ನ ಪಟ್ಲಾವ್ ಹೇಳ್ಬೋದು, ಹಿಂದೆ ತಿರುಗುವ ಈ ಆಲಿಬಾಬಗಳೇ ಇಂಥ ಒಂದು ದುರ್ಘಟನೆ ಮಾಡಿದ್ದಾರೆ. ಮುಂದೆ ಖಂಡಿತ ಇಂಥ ಕೆಟ್ಟ ಕೆಲಸ ಆಗಬಾರ್ದು ಅಂತೇಳಿ ನಮ್ಮ ಒಂದು ವಿನಂತಿ ಜನರ ಹತ್ರ. ಯಾಕಂದ್ರೆ ಧಾರ್ಮಿಕ ಯಾತ್ರೆಗೆ ಎಲ್ಲರೂ ಒಂದು ಶ್ರದ್ಧೆ ಭಕ್ತಿಯಿಂದ ಅಲ್ಲಿ ಬರುವುದು, ರಾತ್ರಿ 12 ಗಂಟೆ ಮೇಲೆ ಬಂದು ಅಂತ ಕೆಲಸವನ್ನು ಮಾಡಿದ್ದಾರೆ. ಕೇಸ್ ದಾಖಲಾಗಿದೆ. ಆದ್ರೆ ಮುಂದೆ ಇಂಥ ಘಟನೆ ಆಗಬಾರ್ದಂತ ನಮ್ಮ ವಿನಂತಿ. ಅದೇ ರೀತಿ ಸುನೀಲ್ ಕುಮಾರ್ ಬಹಳ ಅಪಪ್ರಚಾರ ಮಾಡ್ತಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದ್ದಾಗೆ ಜನರ ಅಭಿವೃದ್ಧಿಗೋಸ್ಕರ ಅಥವಾ ಜನರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಸುಮಾರು ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಸರಿಸುಮಾರು 425 ಕೋಟಿ ರೂಪಾಯಿ ದುಡ್ಡು ಈಗಾಗಲೇ ಬಂದಿದೆ. ಅದು 5 ಯೋಜನೆ ಮೂಲಕ, ಕೇವಲ 5 ಯೋಜನೆ ಮೂಲಕ. ಇವತ್ತು ಗೃಹಲಕ್ಷ್ಮಿ ಮೂಲಕ ತಾಯಂದಿರಿಗೆ 2,000 ಇರ್ಬೋದು, ಅಥವಾ ಗೃಹಲಕ್ಷ್ಮಿ ಮೂಲಕ ಪ್ರತಿ ಮನೆಯ ಬೆಳಕು ಕರೆಂಟ್ ಫ್ರೀ ಇರ್ಬೋದು, ಅಥವಾ ಯೋಜನೆ ಮೂಲಕ ಇರ್ಬೋದು, ಅಥವಾ ನಮ್ಮ ಬಸ್ಸಿನ ಒಂದು ಫ್ರೀ ಬಸ್ಸಿನ ಸೌಲಭ್ಯದ ಮೂಲಕ ಇರ್ಬೋದು, ಅಥವಾ ಪ್ರತಿ ಮನೆಗೆ 10 ಕೆಜಿ ಅಕ್ಕಿ ಕೊಡುವ ಮೂಲಕ ಇರ್ಬೋದು. ಈ ಯೋಜನೆ ಮೂಲಕ ಸುಮಾರು 425 ಕೋಟಿ ರೂಪಾಯಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಮನೆಗೆ ತಲುಪಿಸುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದರ ಜೊತೆಗೆ ಇವತ್ತು ಡೆವಲಪ್ಮೆಂಟ್ ಅಂದ್ರೆ ಇದರ ಜೊತೆಗೆ ರಸ್ತೆ ಇರ್ಬೋದು, ಸೇತುವೆ ಇರ್ಬೋದು, ಕೇವಲ ಲೋಕೋಪಯೋಗಿ ಇಲಾಖೆ ಒಂದರಲ್ಲೇ ಈಗ ಸರ್ಕಾರ ಬಂದು ಸುಮಾರು 2 ವರ್ಷ 8 ತಿಂಗಳಾಯಿತು. ಈ 2 ವರ್ಷ 8 ತಿಂಗಳಲ್ಲಿ ಲೋಕೋಪಯೋಗಿ ಇಲಾಖೆ ಒಂದಕ್ಕೆ ಸುಮಾರು 60 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಲೋಕೋಪಯೋಗಿ ಒಂದಕ್ಕೆ. ಹಾಗೆ ಬೇರೆ ಬೇರೆ ಇಲಾಖೆಯಿಂದ ಸುಮಾರು 110 ಕೋಟಿ ರೂಪಾಯಿ ಅನುದಾನ ಕಾರ್ಕಳ ಕ್ಷೇತ್ರಕ್ಕೆ ಹರಿದು ಬಂದಿದೆ. ಅದು ಸಹ ನೀವು ಬಂದು ನೋಡ್ಬೇಕು. ಕೆಲವು ನಮ್ಮ ನಕರೆಯಲ್ಲಿ ಒಂದು ಬ್ರಿಡ್ಜ್ ಉಂಟು, ಅಲ್ಲಿ ಒಬ್ಬರು ರಸ್ತೆಯಲ್ಲಿ 2 ಅಪಘಾತ ಆಯಿತು. ಒಬ್ಬರು ರಸ್ತೆಯಲ್ಲಿ ಅಲ್ಲೇ ಬಿದ್ದು ಇದಾಗಿದ್ರು.
ಇವರು 20 ವರ್ಷದಿಂದ ರಾಜಕೀಯ ಮಾಡ್ತಿದ್ದಾರೆ. ನಕ್ಕೆ ರಸ್ತೆ ಕಾರ್ಕಳ ನಮ್ಮ ತಾಲೂಕು ಆಫೀಸಿನಿಂದ ಬರೀ 1 ಕಿಲೋಮೀಟರ್ ದೂರದಲ್ಲಿಟ್ಟು ಆ ಬ್ರಿಡ್ಜಿಗೆ 1.5 ಕೋಟಿ ರೂಪಾಯಿ ಬಂತು. ಇನ್ನೊಂದು ನಮ್ಮ ಬೋಳದಲ್ಲಿ 1.5 ಕೋಟಿ ರೂಪಾಯಿ ಬಂತು. ರಂಜನದಲ್ಲಿ 1.5 ಕೋಟಿ ರೂಪಾಯಿ ಬ್ರಿಡ್ಜಿಗೆ ಕೇವಲ 4.5 ಕೋಟಿ ರೂಪಾಯಿ ಕೇವಲ ಬ್ರಿಡ್ಜಿಗೆ ಬಂತು. ಅದೇ ರೀತಿ ಬೇರೆ ಬೇರೆ ರಸ್ತೆಗಳಿಗೆ ನಕ್ಸಲ್ ಪೀಡಿತ ನಮ್ಮ ಈದೂರು ಹತ್ರ, ಅದೇ ರೀತಿ ನಮ್ಮ ನಾಡಪಾಲ ಹತ್ರ ಸುಮಾರು 9 ಕೋಟಿ ರೂಪಾಯಿ ಕೆಲಸ. ಈ ಒಟ್ಟಾರೆಯಾಗಿ 110 ಕೋಟಿ ರೂಪಾಯಿಗಿಂತ ಜಾಸ್ತಿ ಕೇವಲ ರಸ್ತೆ ಮತ್ತೆ ಸೇತುವೆ ಕಾಮಗಾರಿಗೆ ವಿವಿಧ ಇಲಾಖೆಯಿಂದ ಬಂದಿದೆ. ಅದೇ ರೀತಿ ಅಂಬೇಡ್ಕರ್ ಭವನ ಇಲ್ಲಿ ಹಿಂದೆ ಶಿಲಾನ್ಯಾಸ ಮಾಡಿದ್ರು, ಬಂದು ಮುಖ್ಯಮಂತ್ರಿಯವರೇ ಬಂದು ಓಪನ್ ಮಾಡಿದ್ರು. ಅದಕ್ಕೆ ಸುಮಾರು 5 ಕೋಟಿಗಿಂತ ಜಾಸ್ತಿ ಕೇವಲ 6 ಕೋಟಿ ರೂಪಾಯಿಯ ಎಸ್ಟಿಮೇಟ್ ಇದ್ದದ್ದು 75 ಲಕ್ಷ ರೂಪಾಯಿ ಮಾತ್ರ ಹಿಂದಿನ ಸರ್ಕಾರ ಪೇಮೆಂಟ್ ಮಾಡಿದ್ದು. ಮತ್ತೆ ಸಂಪೂರ್ಣ ದುಡ್ಡನ್ನು ಈಗಿನ ಸರ್ಕಾರದ ಮೂಲಕ ಮಾಡುವ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಹೀಗೆ ಎಲ್ಲ ರೀತಿಯಲ್ಲೂ ಸಮಗ್ರವಾಗಿ ಕಾರ್ಕಳದ ಅಭಿವೃದ್ಧಿಗೆ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಇವರು ಹೇಳುವಾಗ ಅಭಿವೃದ್ಧಿ ಆಗಿಲ್ಲ, ದುಡ್ಡು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇದೆಲ್ಲ ಕೆಲಸವು ಬಹಳ ಅಚ್ಚುಕಟ್ಟಾಗಿ ಕಾರ್ಕಳ ಕ್ಷೇತ್ರದಲ್ಲಿ ಆಗ್ತಾ ಉಂಟು ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಅದು ನಾಳೆ ವಿಚಾರಣೆಗೆ ಬಂದಿದೆ. ನಾಳೆ ಮಂಗಳವಾರ ನಾಳೆ ವಿಚಾರಣೆ ಇದೆ. ನಾಳೆ ನಾವು ಎಲ್ಲ ದೇವರ ಹತ್ರ ಕೈ ಮುಗಿದು ನಾಳೆ ಒಂದು ಕೋರ್ಟ್ ಇಂದ ಡೈರೆಕ್ಷನ್ ಕೊಟ್ಟು ಸಮಿತಿ ಮಾಡಿ ಪುನಃ ಪ್ರಾರಂಭಿಸುವಾಗೆ ಅವರು ನನಗೆ ಒಂದು ಅನುಮತಿಯನ್ನು ನೀಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಯಾಕಂದ್ರೆ ಈಗಾಗಲೇ ಅಲ್ಲಿ ಅರ್ಧ ಯಾವುದು ಸಣ್ಣಗಿಂತ ಮೇಲೆ ಮೂರ್ತಿ ಇಲ್ಲ, ಕೇವಲ ಆ ಮೂರ್ತಿ ಇರುತ್ತೆ. ಅದನ್ನು ಸಹ ಪೊಲೀಸ್ ಇಲಾಖೆಯಿಂದ ಬೇರೆ ಬೇರೆ ಡಿಸಿ ಅಂತ ಹೇಳಿ ಅಲ್ಲಿಂದ ತೆಗೆಸುವ ಹುನ್ನಾರವನ್ನು ಮಾಡ್ತಿದ್ದಾರೆ. ಅದಕ್ಕೆ ಬಹಳ ಡಿಸಿ ಬಗ್ಗೆ ಸ್ಪಷ್ಟವಾಗಿ ನಮ್ಮಲ್ಲಿ ಒಂದು ಸಂಘಟನೆ ಪತ್ರ ಬರೆದಿದ್ದಾರೆ. ನೀವು ತೆಗೆಯುವುದಾದ್ರೆ ಅಕೌಂಟಬಿಲಿಟಿ ಹೇಗೆ ಮಾಡ್ತೀರಾ? ಈಗ ಮೊನ್ನೆ ಅರ್ಧ ತಗೊಂಡೋಗಿದ್ರಿ ಹುಷಾರು ಮಾಡಿ, ಪುನಃ ಅರ್ಧ ತೆಗೆದ್ರು ನಿಮ್ಮ ಇನ್ನೊಂದು ಮೂರ್ತಿ ಮಾಡಲಿಕ್ಕೆ ಉಪಯೋಗ ಇಲ್ಲ. ಯಾಕಂದ್ರೆ ಅಷ್ಟು ಕಳಪೆ ಮಟ್ಟದ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಅಲ್ಲಿ ಇನ್ನೊಂದು ತೆಗೆದು ಪ್ರಯೋಜನ ಇಲ್ಲ. ನೀವು ಹೊಸ ಟೆಂಡರ್ ಕರೆದು ಹೊಸದಾಗಿ ಮಾಡ್ಲಿಕ್ಕೆ ಬರ್ತಾರೆ, ಅವರು ಬರುವಾಗ ಅವರು ತೆಗೆದು ಬದಿಗಿಟ್ಟು ಹೊಸ ಮೂರ್ತಿಯನ್ನು ಪ್ರಾರಂಭಿಸಬೇಕು. ಇಂಥ ಒಂದು ಪತ್ರವನ್ನು ಅಲ್ಲಿಯ ಸ್ಥಳೀಯ ಸಂಘಟನೆ ನನ್ನ ಬಂದು ಕೇಳಿದ್ರು. ಆಗ ನಾನು ಸ್ಪಷ್ಟ ಮಾಹಿತಿ ಕೊಟ್ಟೆ. ಅದನ್ನು ತೆಗೆದು ತಗೊಂಡೋಗಿ ಕರಗಿಸು ನಾಟಕ ಯಾವ ನಾಟಕ ನಡೆಯುತ್ತದೆ, ಯಾಕಂದ್ರೆ ಅದು ಕಳಪೆ ಆಗಿ ಹೋಗಿದೆ. ಅದನ್ನು ಹೇಗಿದ್ರು ತೆಗೆದು ಬದಿಗೆ ಇಡಬೇಕಷ್ಟೇ. ತೆಗೆದಿಟ್ಟು ಹೊಸ ಇಡಬೇಕಾದ್ರೆ ಅದಕ್ಕೆ ಅಕೌಂಟಬಿಲಿಟಿ ಇರಬೇಕಲ್ಲ, ಯಾರು ತೆಗೆದು ಯಾರು ದುಡ್ಡು ಕೊಡುದು ಯಾರು ಮಾಡುದು ಅಂತ. ಅದಕ್ಕೆ ಕೋರ್ಟ್ ಇಂದ ಸ್ಪಷ್ಟವಾದ ನಿರ್ದೇಶನ ಕೂಡಲೇ ಸಿಗುವ ಒಂದು ಅಂದಾಜಿದೆ. ಅದು ಆದಷ್ಟು ಬೇಗ ಸಿಗ್ತಾ ಅಂತ ನನಗೆ ಧೈರ್ಯ ಇದೆ. ಅದರ ಜೊತೆಗೆ ನಿಮಗೆಲ್ಲ ಗೊತ್ತಿದ್ದಾಗೆ ಕಾರ್ಕಳದ ಮಸ್ತಕಾಭಿಷೇಕ ಇದೆ. ಮಸ್ತಕಾಭಿಷೇಕ ಬೆಟ್ಟ ನೋಡಿ, ನೀವು 12 ವರ್ಷದ ಹಿಂದೆ ಅಭಿಷೇಕ ಆಗುವಾಗ ಹೇಗೆ ನೋಡಿ ಹೋಗಿದ್ದೀರಾ, ಈಗ ಸಂದರ್ಭ ಹಾಗೆ ಉಂಟು. ನಮ್ಮ ವರ್ಗದಲ್ಲಿ ಜೈನ ಬಸದಿ ಇದೆ, ನಿಮ್ಗೆ ಗೊತ್ತಿರುವುದು. ತಾಯಿ ಪದ್ಮಾವತಿ ಅಮ್ಮನಿಗೆ ಈಗ ಸಣ್ಣ ಬೋಟಲ್ಲಿ ಕೈ ಮುಗಿಯುವಂತಹ ಕ್ರಮ. ಇವರೆಲ್ಲ ಸಚಿವರಾಗಿದ್ರು, ಕರ್ನಾಟಕ ರಾಜ್ಯದ ಪ್ರಭಾವಿ ಸಚಿವರಾಗಿದ್ರು, 4 ಬಾರಿ MLA ಆಗಿದ್ದಾರೆ. ಆ ಕೆರೆಯನ್ನು ಒಂದು 5-10 ಕೋಟಿ ಅಭಿವೃದ್ಧಿ ಮಾಡಿದ್ರೆ ಇವತ್ತು ಸಾವಿರಾರು ಜನ ಭಕ್ತರು ಬರ್ತಿದ್ರು. ಇವತ್ತು ಕಾರ್ಕಳಕ್ಕೆ ಕೇವಲ ಉಸಿರಿದ್ದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಇಲ್ಲ, ಬಿಟ್ಟರೆ ಬೇರೆ ಯಾವುದೂ. ಮತ್ತೆ ವಿನಾಯಕರು ಮಾಡಿದ ಒಂದು ನಿಟ್ಟೆ ಎಜುಕೇಶನ್ ಟ್ರಸ್ಟ್ ಇಲ್ಲ. ಅದು ಬಿಟ್ಟರೆ ಜಾಬ್ ಇರ್ಬೋದು. ಮೊನ್ನೆ ಎಲ್ಲೇ ಒಂದರ ಭಾಷಣದಲ್ಲಿ ಕೇಳಿದೆ, ಕಾರ್ಕಳದ ರೈಸ್ ಮಿಲ್ ಇದೆ, ಕ್ಯಾಶ್ ಫ್ಯಾಕ್ಟರಿ ಇದೆ. ಇವರ ಕೂಡ ಏನಂತ ಬೇಕದ್ರಲ್ಲಿ. ಇದು ಉದ್ಯಮಿಗಳು ಅವರ ಎಫರ್ಟ್ ಹಾಕಿ ಮಾಡಿದ್ರಿಂದ ಜನರಿಗೆ ಕೆಲಸ ಉಂಟು. ನೀವು ಜವಳಿ ಪಾರ್ಕ್ ಮೊನ್ನೆ ನಾವೊಂದು ಪ್ರತಿಭಟನೆ ಸಹ ಮಾಡಿದೆವು. ಬಹಳ ಬೇಸರ. 2023 ಚುನಾವಣೆ ಸಮಯದಲ್ಲಿ ಜನರಿಗೆ ನಾಮಹಾಕಲಿಕೆ ಮಾಡಿದ ಕೆಲಸಗಳು, ಒಂದು ಪರಶುರಾಮ ಥೀಮ್ ಪಾರ್ಕ್, ಇನ್ನು ಜವಳಿ ಪಾರ್ಕ್ ಮಾಡಿ ಇನ್ನು ಜೋಳಿಗೆ ಫುಲ್ ಆಗಿದೆ. ಅಲ್ಲಿ ಮಾಡಿದ ಸಿದ್ಧವಲ್ಲಿ ಮಾಡಿದ ಮುಖ್ಯಮಂತ್ರಿಗಳು ಅಲ್ಲಿ ಓಪನ್ ಮಾಡಿ ಇವತ್ತು 5,000ಕ್ಕಿಂತ ಜಾಸ್ತಿ ಜನ ಕೆಲಸ ಮಾಡ್ತಿದ್ದಾರೆ. ಇವರಿಗೆ 2 ವರ್ಷದಲ್ಲಿ ಒಂದು 30,000 ಕೋಟಿಗಿಂತ ಜಾಸ್ತಿ ಪೋರ್ಟ್ಫೋಲಿಯೋವನ್ನು ಹ್ಯಾಂಡಲ್ ಮಾಡಿದ ಒಬ್ಬ ಸಚಿವರಿಗೆ ಒಂದು 100 ಕೋಟಿ ರೂಪಾಯಿ ಜವಳಿ ಪಾರ್ಕಿಗೆ ಒಂದು ಉದ್ಯಮಿಯನ್ನು ತಂದು PPP ಮಾಡೆಲ್ ಅಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ಅಂದ್ರೆ ಇವರಿಗೆ ಜನರ ಹಿತ ಅಗತ್ಯ ಇಲ್ಲ. ಇವರಿಗೆ ಜನರನ್ನು ಹೇಗೆ ಮಗ ಮಾಡಬೇಕಂತ ಸಂಪೂರ್ಣ ವಿದ್ಯೆಯನ್ನು ಕಲಿತಿದ್ದಾರೆ. ಜನರನ್ನು ಬ್ಲಾಕ್ ಮಾಡಿ ಓಟ್ ಧರ್ಮ ದೇವರ ಹೆಸರಲ್ಲಿ ಮಾಡಿದ್ರೆ ಆಯ್ತು ಅಂತ ಅವರಿಗೆ ಗೊತ್ತಾಗಿದ್ದಾರೆ. ಅದಕ್ಕೋಸ್ಕರ ಅಂತ ದೊಡ್ಡ ಮಟ್ಟದ ನಾಟಕ ಅವ್ರದ್ದು ನಡೀತಾ ಇದೆ. ಅದಕ್ಕೆ ಸರಿಯಾಗಿ ನೀವು ನೋಡಿದ ನಾನು ಹೇಳಿದಾಗೆ ಬಹಳ ನಾಚಿಕೆ ಆಗ್ತದೆ. ಯಾರಾದ್ರೂ ಒಂದು ಡ್ಯಾಮಿನ ಗೇಟ್ ಅನ್ನು ಕತ್ಕೊಂಡು ಹೋಗ್ತಾರ, ಒಂದು ದೇವಸ್ಥಾನದ ಜಾತ್ರೆಯಲ್ಲಿ ಬಂದು ರಾತ್ರಿ 12 ಗಂಟೆ ಬಂದು ಯಾರ ಒಂದು ಧಾರ್ಮಿಕ ಮುಖಂಡರ ಮೇಲೆ ಕೈ ಹಾಕ್ತಾರ. ಇನ್ನೊಂದು ಡ್ಯಾಮ್ ಮೊನ್ನೆ ಹೇಳಿದಾಗ ನಾವು ಅಲ್ಲಿ ಕರೆಂಟ್ ಫೀಸ್ ತಗೊಂಡೋದು ಇರ್ಲಿ ಮತ್ತೆ ಮಾತಾಡಿದ್ದು ನಾವು ನಮ್ಮ ಕರ್ತವ್ಯ ಮಾಡಿ ಕರೆಂಟ್ ಕೊಟ್ಟ ನಂತರ ಊರಿನಲ್ಲಿ ಒಂದು 10 ಮನೆಗೆ ಹೋಗಿ ಮೈಕ್ ಹೇಳಿದ್ರು ಅವರಿಗೆ, ನೀವೇ ಬರ್ತಾ ಉಂಟಲ್ಲ ನೀರು ನೋಡಿ ಉದ್ದೇಶಕ್ಕೆ ಇಲ್ಲೇ ಹೇಳಿದ್ರೆ ತಪ್ಪು ಹೇಳಿದ್ರೆ ಅಂತ. ಅದು 140 ಕೋಟಿ ಡ್ಯಾಮ್ ಸರ್. ಅದು 5-10 ಕೋಟಿ ಡ್ಯಾಮ್ ಅಲ್ಲ, ವೆಂಟೆ ಡ್ಯಾಮ್. 5-10 ಕೋಟಿ ವೆಂಟೆ ಡ್ಯಾಮ್ ಕಟ್ಟೆಯಲ್ಲಿ 100 ಜನರಿಗೆ ನೀರಿಗೆ ಉಪಯೋಗ ಆಗ್ತಾ ಉಂಟು. ನೀವೆಲ್ಲ ಮೀನಿದವರು ಬರ್ಬೇಕು ಸರ್, ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ. ಅದ್ರಲ್ಲಿ ಎಲ್ಲಿ ಗುಡ್ಡೆಗೆ ನೀರು ಹೋಗ್ತಾ ಉಂಟು,
ಎಷ್ಟು ಗದ್ದೆಗೆ ನೀರು ಹೋಗ್ತಾ ಉಂಟಂತ. ನಾವು ಮಾಡುವ ಮೊದಲು ಅವರ ಕಾಲವನ್ನು ಹಿಡಿಯಲಿಲ್ಲ, ಮತ್ತೆ ಎಲ್ಲ ಹೇಳಿದ್ದೇವೆ ಸರ್ ಅಲ್ಲಿ ಮಾಡಬೇಡಿ, 200 ಕಿಲೋಮೀಟರ್ ಕೆಳಗೆ ಮಾಡಿ, ವರ್ಷ ಇಡೀ ನೀರು ಕೊಡ್ಬೋದು, ಮತ್ತೆ ಎಲ್ಲರೂ ಪೇಟೆಯಲ್ಲಿ ಇರಬೇಡಿ ಆ ಕರೆಂಟಿನ ವಿಷಯವನ್ನು, ಅದನ್ನು ಕೆಳಗೆ ಮಾಡಿ, ಇಲ್ಲಿ 2 ಸೈಡ್ ದಂಡೆ ಕಟ್ಟಿ ಒಂದು ಬೋಟಿಂಗ್ ಎಲ್ಲ ಶುರು ಮಾಡಿದ್ರೆ ಕಾರ್ಕಳದಲ್ಲಿ ಅಂತ ಬ್ಯೂಟಿಫುಲ್ ಜಾಗ ಇಲ್ಲ. ಇವತ್ತು ಆ ಹೊಳೆಯ ಮಧ್ಯದಲ್ಲಿ ಡ್ಯಾಮ್ ಕಟ್ಟಿ ಎನ್ನೊಳ್ಳೆ ಪೇಟೆಗೆ ಕರೆಂಟ್ ಕೊಟ್ಟು ಇಲ್ಲಿ ಜೋಮಾನದಲ್ಲಿ ಮಾಡಿದ್ರೆ ಮಾಡಿ ಹಾಕಿದ್ದಾರೆ. ಇದನ್ನು ಹೇಳಿದ್ಮೇಲೆ ಅವರ ಕೆಲವು ಜನ ಹೇಳಿದಲ್ಲ, ಅವರ ಪಟ್ಲಾಗಳು ಹೋಗಿ ಮೈಕ್ ಜನರ ಕೇಳಿಸೋದು ಇಲ್ಲಿ ನೀರು ಬರ್ತಾರೆ, ಅವರ ಮನೆ ಹತ್ರ ನೀರು ಬರ್ತಾರೆ, ಬರೋದಿಲ್ಲ ಅಂತ ಹೇಳ್ತಾರ. ನನ್ನ ಮನೆಯಲ್ಲಿ ನಾವು ಹೇಳುದು ಆ 100 ಜನಕ್ಕೆ ಅಲ್ಲ, ಆ 140 ಕೋಟಿ ಮಾಡಿದ್ರಲ್ಲಿ ಅಟ್ಲೀಸ್ಟ್ 1,000 ಜನಕ್ಕೆ ಅದು ಉಪಯೋಗ ಆಗಬೇಕು. ಅದರ ಉದ್ದೇಶ ನೋಡಿ, ನೀವು ಬಂದು ನೋಡಿ, ನಾನು ತೋರಿಸ್ತೇನೆ. ನಂಗೇನು ಅವರದ್ದು ಮಾತಾಡಬೇಕು ಅಥವಾ ಇನ್ನೊಬ್ಬರಿಗೆ ಹೇಳ್ಬೇಕಂದ್ರೆ ನಮ್ಮ ಚರಿತ್ರೆಯಲ್ಲ, ನಮ್ಮ ಹೇಳುದಲ್ಲ. ಹಾಗೆ ಹೇಳಿದ್ರೆ ನಮ್ಮ ವೀರಪ್ಪ ಮೊಯ್ಲಿಯವರು, ಗೋಪಾಲ್ ಭಂಡಾರಿ ಅವರು ಮಾಡಿದ ಕೆಲಸ 1% ಕೆಲಸ ಮಾಡಿದ್ರೆ ಸಾಕು. ಇವತ್ತು ಅವರ ಬಾಯಲ್ಲಿ ಬರ್ತುಂಟು ದೇವರು ನಡೆಸಿದಾಗ, ಅದು ಸಂತೋಷ. ನಾವು ಹೇಳಿ ಹೇಳಿ ಇವತ್ತು ಅವರ ಮನೆ ನಾಯಕರ ಅಧ್ಯಕ್ಷರು ಬಂದು ಹೇಳ್ತಿದ್ದಾರೆ ಒಳ್ಳೆ ಕೆಲಸ ಮಾಡಿದಾರಪ್ಪ ಅಂತ. ಅವತ್ತು ನವೋದಯ ಶಾಲೆ ತಂದಿದ್ದಾರೆ ನಮ್ಮ ಕಾರ್ಕಳಕ್ಕೆ, ಅವತ್ತು ಕಾರ್ಕಳಕ್ಕೆ MPM ಕಾಲೇಜ್ ಬಂದಿದೆ, ಅವತ್ತು ಇಡೀ ಎಲ್ಲ ಕಾರ್ಕಳ ಗ್ರಾಮದಲ್ಲಿ ಹೈಸ್ಕೂಲ್ ಇದೆ. ಇವರು ಬಂದ ಮೇಲೆ ಏನು ಸಾಧನೆ ಮಾಡಿದ್ರು ಅಂತ ಒಂದು ಕೆಲಸವನ್ನು ಹೇಳಿ. ಕೇವಲ ರಸ್ತೆಯನ್ನು ಅಗಲ ಮಾಡಲಿಕ್ಕೆ ಒಬ್ಬರು MLA ಆಗಿಲ್ಲ, ಅದು ಪ್ರೊಸೆಸ್ ಕಾಪು ಕ್ಷೇತ್ರದಲ್ಲಿ ಆಗಿದೆ, ಉಡುಪಿ ಕ್ಷೇತ್ರದಲ್ಲಿ 106 ರೋಡ್ ಆಗಿದೆ, ಕುಂದಾಪುರದಲ್ಲಿ ಆಗಿದೆ, ಬೈದೂರಲ್ಲಿ ಆಗಿದೆ, ಬಂಟ್ವಾಳದಲ್ಲಿ ಆಗಿದೆ, ಮೂಡುಬಿದ್ರಲ್ಲಿ ಆಗಿದೆ. ವಿಚಿತ್ರ ಏನಿದೆ ಅದರಲ್ಲಿ? ಇಡೀ ಜಾತಿ ವ್ಯವಸ್ಥೆಯನ್ನು ತಂದು ಇಡೀ ದಕ್ಷಿಣ ಕನ್ನಡ ಉಡುಪಿಯ ಒಂದು ಸೌಹಾರ್ದತೆಯನ್ನು ಹಾಳು ಮಾಡಿದ ಯಾರು ಶಾಸಕರು ಸುನೀಲ್ ಕುಮಾರ್. ಯಾರು ಜಾತಿ ವಿಷಯ ಮಾತಾಡ್ತಿರ್ಲಿಲ್ಲ. ಗೋಪಾಲ್ ಭಂಡಾರಿ ಇರ್ಬೋದು, ವೀರಪ್ಪ, ಯಾವ ನಾವೆಲ್ಲ ಇವತ್ತಲ್ಲ ಪಕ್ಷದ 30-35 ದುಡ್ಡು ಬಂದವರು ಇವತ್ತು ಜಾತಿ ಆಗ್ತಿದೆ ತಂದು ಕೇವಲ ಚುನಾವಣೆ ಮಾತ್ರ, ಮತ್ತೆ ಮಕ್ಕಳ ಬದುಕಲ್ಲಿ ಅವರಿಲ್ಲ. ಆಯ್ತು, 100 ಜನ ಹುಡುಗರನ್ನು ಸುನೀಲ್ ಕುಮಾರ್ ಬದುಕು ಕೊಟ್ಟಿದ್ದಾರೆ ಅಂತ ಹೇಳಿ ಕಾರ್ಕಳದಲ್ಲಿ. ಇಂಥ ಬೇಕಾದಷ್ಟು ವಿಚಾರಗಳಿವೆ. ನಮ್ದು ಉದ್ದೇಶ ಒಂದೇ, ಅವರು ಒಂದು ಅಭಿವೃದ್ಧಿ ಅಡ್ಡಗಾಲ ಹಾಕದಿದ್ರೆ ಇನ್ನು ನಮ್ಮ ಈಗ ಇರುವ ಸರ್ಕಾರದಲ್ಲಿ ಇರ್ಬೋದು, ಮುಂದೆ ಬರುವ ಸರ್ಕಾರದಲ್ಲಿ ಇರ್ಬೋದು, ಕಾರ್ಕಳದ ಅಭಿವೃದ್ಧಿ ಅಂದ್ರೆ ಕೇವಲ ರಸ್ತೆ ಮತ್ತೆ ಸೇತುವೆ ಮಾತ್ರ ಅಲ್ಲ, ಜನರ ಬದುಕಿಗೆ, ಜನರಿಗೆ ಒಂದು ಕೆಲಸ ಬೇಕು. ನಿಮ್ಗೆ ಗೊತ್ತಿದೆ, 7 ಫೆಬ್ರವರಿ ಮಸ್ತಕಾಭಿಷೇಕ ನಡೀತದೆ. ಅದಕ್ಕೆ ಪೂರಕವಾಗಿ ಕಾರ್ಕಳ ಎನಿಸಿದ್ರೆ ಬಹಳ ಅಭಿವೃದ್ಧಿ ಆಗಿದೆ, ಬಹಳ ಮುಂದೆ ಹೋಗಿದೆ ಅಂತ ಪೇಪರ್ ಅಲ್ಲಿ ಮತ್ತೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೇ ಆದ ಒಂದು ಪಟ್ಲ ಸೋಷಿಯಲ್ ಮೀಡಿಯಾ ಮಾತ್ರ ನೋಡುದು. ನಾನು ಹೇಳಿದ ಪ್ರಕಾರ ನಮ್ಮ ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆಯ 13 ಕ್ಷೇತ್ರದಲ್ಲಿ ಅತ್ಯಂತ ಕಡೆಗಣಿಸಲ್ಪಟ್ಟ ಅಥವಾ ಅಭಿವೃದ್ಧಿಗೆ ಕುಂಠಿತವಾದ ಒಂದು ಕ್ಷೇತ್ರ ಇದ್ರೆ ಅದು ಕಾರ್ಕಳ ಅಂತ ಬಹಳ ಬೇಸರದಿಂದ ಹೇಳ್ತೇನೆ. ಸುಮಾರು 20 ವರ್ಷದಿಂದ ಏನು ಅಭಿವೃದ್ಧಿ ಆಗಿದೆ ಅಂದ್ರೆ ನೀವು ಕಾರ್ಕಳದ ಮುಖ್ಯ ರಸ್ತೆಯನ್ನು ಬಂದು ನೋಡಬೇಕು. ಕಾರ್ಕಳದ ಮುಖ್ಯ ರಸ್ತೆಯನ್ನು ಅದಕ್ಕೆ ಸಂಪರ್ಕಿಸುವ ಸುಮಾರು 8 ರಸ್ತೆಗಳಿವೆ. ನೀವೆಲ್ಲ ಬಂದು ನೋಡ್ಬೇಕು ಸರ್, ಪ್ಲೀಸ್ ದಯವಿಟ್ಟು. ಒಂದು ಕಾರ್ಕಳದಿಂದ ಕಲ್ಲೋಟೆಗೆ ಬರುವ ರಸ್ತೆ, ನಮ್ಮ ಮಾರ್ಕೆಟ್ ರೋಡಿಂದ ಬರೋದು. ಇದೊಂದು ತೆಳ್ಳಾರ ರಸ್ತೆ, ತೆಳ್ಳರಿಗೆ ಹೋಗುವ ರಸ್ತೆ, ರಾಘವೇಂದ್ರ ಮಠದ ರಸ್ತೆ. ಇದೊಂದು ಬೋರೇಂದ್ರ ಕಾಲೇಜು, ಕೋರ್ಟು, ಸ್ವರಾಜ ಮೈದಾನ, ಹಾಗೆ ನಮ್ಮ ಕೋಟಿ ಚೆನ್ನೈ ಥೀಮ್ ಪಾರ್ಕ್, ಹಾಗೆ ತಾಲೂಕು ಕ್ರೀಡಾಂಗಣ. ಇದು 5 ಇರುವ ರಸ್ತೆ. ಅದರ ಜೊತೆಗೆ ನಮ್ಮ ಮಾರ್ಕೆಟ್ ರಸ್ತೆ, ಚರಿಗುಡ್ಡೆ ರಸ್ತೆ, ಬಂಗ್ಲೆಗುಡ್ಡೆ ರಸ್ತೆ, ವೆಂಕಟರಮಣ ರಸ್ತೆ, ಈ ಎಷ್ಟೋ ರಸ್ತೆಗಳು ಬಂದು ಕಾರ್ಕಳಕ್ಕೆ ಜಾಯಿನ್ ಆಗುವ ಸುತ್ತ ರಸ್ತೆಗಳು. ಒಂದು ರಸ್ತೆ ಸರಿ ಇದ್ರೆ ಹೇಳಿ ಸರ್, ಒಂದು ರಸ್ತೆ. ಅದೇ ನಮ್ಮ ಶಾಸಕರ ಮನೆಗೆ ಹೋಗುವ ರಸ್ತೆ ನೋಡಿ, ಕಾರ್ಕಳ MPM ಕಾಲೇಜಿಗೆ ಹೋಗ್ತದೆ, ಅದು ಡಬಲ್ ರೋಡ್ ಆಗಿದೆ. ಅಲ್ಲಿ ದಿನಕ್ಕೆ 50 ವೆಹಿಕಲ್ ಹೋದ್ರೆ ನಮ್ಮ ಬೋರೇಂದ್ರ ಕಾಲೇಜ್ ರಸ್ತೆ, ಸ್ವರಾಜ ಮೈದಾನ ರಸ್ತೆಗೆ ದಿನಕ್ಕೆ ಕಮ್ಮಿ ಅಂದ್ರೆ 2-3 ಸಾವಿರ ಜನ ಸಂಚರಿಸ್ತಾರೆ. ಇದು ನಮ್ಮ ಕಾರ್ಕಳದ ದುರವಸ್ಥೆ. ಯಾರು ಕೇಳುವವರೇ ಇಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ನಾಯಕರಾದ ML ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಮಾತಾಡಿದ್ದೇನೆ, ಉಪಮುಖ್ಯಮಂತ್ರಿಗಳು ಮಾತಾಡಿದ್ದೇನೆ, ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಾತಾಡಿ ಸರಿಸುಮಾರು ಒಂದು 75 ಕೋಟಿಗಿಂತ ಜಾಸ್ತಿ ದುಡ್ಡು ತಂದು ಎಲ್ಲ ನಾವು 8-9 ವರ್ತುಲ ರಸ್ತೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಗೋಮಟೇಶ್ವರನ ಮಹಾಮಸ್ತಕಾಭಿಷೇಕ 12 ವರ್ಷಕ್ಕೊಂದ್ಸಲ ಸಿಗುವ ಅವಕಾಶ, ಇದು ನಮ್ಮ ಅವಕಾಶ ಅಂತ ಮಾಡಿಕೊಂಡು ಕಾರ್ಕಳ ಉತ್ಸವದ ರೂಪದಲ್ಲಿ ಅದನ್ನು ವಿಜೃಂಭಣೆಯಿಂದ ಮಾಡಬೇಕಂತ ನಾವು ಅದರ ಬಗ್ಗೆ ಕಟಿ ಬದ್ಧರಾಗಿದ್ದೇವೆ. ಇನ್ನು ಶಾಸಕರಿಗೆ ಒಂದು ದೇವರು ಒಳ್ಳೆ ಮನಸ್ಸು ಕೊಟ್ಟು ಅದಕ್ಕೊಂದು ಅಡ್ಡಗಾಲ ಹಾಕಿದ್ರೆ ಸಾಕು. ನಮ್ಮ ವಿನಂತಿ ಇಷ್ಟೇ, ನಿಮ್ಮ ಪತ್ರಿಕೆ ಮೂಲಕ ಅವರೆಲ್ಲ ನಮ್ಮ ಕೆಲಸಕ್ಕೆ ಅಲ್ಲಿ ಅಡ್ಡಗಾಲ ಹಾಕ್ತಿದ್ದಾರೆ. ಯಾಕಂದ್ರೆ ಇವರು ಮಾಡಲಿಕ್ಕೆ ಮನಸ್ಸಿದ್ರೆ ಮಸ್ತಕಾಭಿಷೇಕ ಕಾಯಬೇಕಂತಿರ್ಲಿಲ್ಲ. ಕೇಂದ್ರ ಸರ್ಕಾರ 15 ವರ್ಷದಿಂದ ಇದೆ. ಕೇಂದ್ರ ಸರ್ಕಾರ 15 ವರ್ಷದಿಂದ ಇದೆ. ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ, ಒಂದು ಕಾರ್ಕಳದ ದೇವಸ್ಥಾನಕ್ಕೆ ಅವರ ಕೇಂದ್ರ ಸರ್ಕಾರ ಒಂದು ವಿಶೇಷವಾದ ಅನುದಾನ ಇದೆ. 1 ರೂಪಾಯಿ ದುಡ್ಡು ತಂದಿದ್ರೆ ಹೇಳಿ. ಎಲ್ಲ ಕಡೆ ಹೋಗಿ ಬೆಲ್ಲ ಕೆಲಸ ಮಾಡಿದ್ದಾರೆ. ಅಲ್ಲಿ ದೇವಸ್ಥಾನ
ದೇವಸ್ಥಾನ ಊರಿನವರು ಒಟ್ಟಾಗಿ 8 ಕೋಟಿ 9 ಕೋಟಿ 10 ಕೋಟಿ ಒಟ್ಟು ಮಾಡಿ ದೇವಸ್ಥಾನ ಮಾಡುದು, ಇವರೊಂದು 10 ಲಕ್ಷದ ರಸ್ತೆ ಮಾಡುದು, ಫುಲ್ ಫ್ಲೆಕ್ಸ್, ಇಡೀ ರಸ್ತೆ ತುಂಬ ಫ್ಲೆಕ್ಸ್. ಸುನೀಲ್ ಕುಮಾರ್ ದೇವಸ್ಥಾನ ಮಾಡಿದ್ರು ಊರಿನವರು ದುಡ್ಡು ಒಟ್ಟು ಮಾಡಿ 7 ಕೋಟಿ 8 ಕೋಟಿ 10 ಕೋಟಿ ರೂಪಾಯಿ, ಇವ್ರದ್ದು 10 ಲಕ್ಷ ರೂಪಾಯಿ ಇವ್ರದ್ದು ಕಿಶೆಟ್ಟಲ್ಲ, ಸರ್ಕಾರದಿಂದ ಶಾಸಕರ ನಿಧಿಯಾಗಿ ಕೊಟ್ಟ ದುಡ್ಡನ್ನು ಹಾಕಿ ಇವ್ರದ್ದು ಫ್ಲೆಕ್ಸ್ ಆಗಿದೆ, 1 ಲಕ್ಷ ರೂಪಾಯಿ ಫ್ಲೆಕ್ಸ್. ಇಂಥ ಒಂದು ಕೆಟ್ಟ ರೀತಿಯ ರಾಜಕೀಯ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭಿಸಿದವರು 20 ವರ್ಷದಿಂದ ಯಾರಂದ್ರೆ ಭ್ರಷ್ಟಾಚಾರವನ್ನೇ ನನ್ನ ಮನೆಯವರು ಅಂತ ಮಾಡಿಕೊಂಡವರು ಸುನೀಲ್ ಕುಮಾರ್. ಇಂಥ ಕೆಲಸ ಕಾರ್ಕಳದಲ್ಲಿ ಆಗ್ತಾ ಉಂಟು. ಬೇರೆ ನಮ್ಮ ಕ್ಷೇತ್ರಕ್ಕೂ ಇದರ ಒಂದು ಎಂತ ಕೆಟ್ಟ ನಂಟು ಹೋಗಬಾರ್ದಂತ ನಮ್ಮ ಒಂದು